ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಸುಲಭವಾಗಿ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋ ಕೆಲಸ ಇಲ್ಲ, ಈರುಳ್ಳಿ ಹಾಕೋದಿಲ್ಲ, ಬೆಳ್ಳುಳ್ಳಿ ಇಲ್ಲ, ಮಸಾಲೆನೂ ರುಬ್ಬಲ್ಲ. ಆ ಥರನೇ ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ರುಚಿಯಾಗಿರುತ್ತೆ. ಬನ್ನಿ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ. ನಾನು ನೋಡ್ರಿ, ಮೊದಲಿಗೆ ಹುಳ್ಳಿಕಾಯಿ, ಒಂದೆರಡು ಮುಲ್ಲಂಗಿ ತೊಗೊಂಡಿದ್ದೀನಿ, ಒಂದು ಗಡ್ಡೆ ಕೋಸು, ನೆವಿಲ್ ಕೋಸು ಅಂತಾರಲ್ಲ ಅದು, ಆಲೂಗಡ್ಡೆ ಒಂದು, ಎಲ್ಲ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಒಂದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮೊದಲಿಗೆ ಬೇಳೆ ಹಾಕೋಣ. ಒಂದು ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ಗೆ ಬೇಳೆ ಸೇರಿಸ್ಕೊಳ್ಳೋಣ. ನೋಡಿ, ನಾನು ತೊಗರಿ ಬೇಳೆ ಹಾಕ್ತಾಯಿದ್ದೀನಿ, ಒಂದು ಚಿಕ್ಕ ಕಪ್ಪಷ್ಟು. ಮತ್ತು ಹೆಸರುಬೇಳೆ ಒಂದು ಚಿಕ್ಕ ಅರ್ಧ ಕಪ್ ಹಾಕ್ತೀನಿ. ಹೆಸರುಬೇಳೆ ತೊಗರಿಬೇಳೆ ಎರಡು ಕಾಂಬಿನೇಷನ್ ಎಲ್ಲ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ. ಆಮೇಲೆ ಈ ಬಿಸಿಲಿಗೆ ತಂಪಾಗುತ್ತೆ ಬಾಡಿ, ಓವರ್ ಗ್ಯಾಸ್ಟ್ರಿಕ್ ಆಗಲ್ಲ, ಹೀಟ್ ಆಗಲ್ಲ. ಇದನ್ನು ಒಂದು 3 ಸತಿ ತೊಳ್ಕೊಂಬರ್ತೀನಿ. ನೋಡಿ, ಬೇಳೆ ಎಲ್ಲ ತೊಳ್ಕೊಂಬಂದಿದ್ದೀನಿ. ಈಗ ಇದ್ರಿಗೆ ನೋಡಿ, ಇದು ನಲ್ಲವರೆಕಾಯಿ, ಚಿಕ್ರಿಕಾಯಿ ಅಂತಾರಲ್ಲ ಅದು, ಬಳ್ತಿರೋದು, ಕಾಳಾಗಿರೋದು, ಕಾಳು ಬಿಡಿಸ್ಕೊಂಡಿದೆ, ಅದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ಎಲ್ತಿಗೂ ಒಳ್ಳೆಯದು. ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಬೋದು. ನಾನೊಂದು 3 ಥರ ತರಕಾರಿ ಹಾಕ್ಕೊಂಡಿದ್ದೀನಿ, 4 ಥರ ತರಕಾರಿ, ಮುಲ್ಲಂಗಿ, ಹುಳ್ಳಿಕಾಯಿ, ಗಡ್ಡೆಕೋಸು, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಕ್ಯಾರೆಟು, ಇನ್ನು ನಿಮಗೆ ಇಷ್ಟ ಆಗಿದ್ದ ತರಕಾರಿ ಎಲ್ಲ ಹಾಕ್ಕೊಬೋದು. ನಾನು ಇಷ್ಟೇ ತರಕಾರಿ ಹಾಕ್ಕೊಂಡಿರೋದು. ಇದೆಲ್ಲ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು 3 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಇದು ಈಗ ಮಾವಿನಕಾಯಿ ಸೀಸನ್ ಬೇರೆ ಅಲ್ವಾ. ನಾನು ನೋಡಿ, ತೋತಪುರಿ ಮಾವಿನಕಾಯಿ, ಅರ್ಧ ಮಾವಿನಕಾಯಿ, 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಸೇರಿಸ್ಕೊತೀನಿ. ತುಂಬ ಚೆನ್ನಾಗಿರ್ತದೆ ಮಾವಿನಕಾಯಿ ಹಾಕಿದ್ರೆ ಟೇಸ್ಟ್ ಇದ್ರಾಗೆ, ತರಕಾರಿ ಸಾರಿಗೆ. ಈ ಮಾವಿನಕಾಯಿ ಸೀಸನಲ್ಲಿ ತರಕಾರಿ ಸಾರಿಗೆ ಇದೆಲ್ಲ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದು ಮುಳುಗೋ ಅಷ್ಟು ನೀರು. ನೋಡಿ, ತರಕಾರಿಗೆ ಸ್ವಲ್ಪ ಉಪ್ಪು ಹಾಕೋಣ. ತರಕಾರಿ ಎಲ್ಲ ಬೇಯೋಗಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ರಿ. ನಾನು ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ, ನೀವು ಯಾವ ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, ಹಸಿ ಕರಿಬೇವು, ತುಂಬ ರುಚಿಯಾಗಿರ್ತದೆ. ಹಂಗೆ ಹಾಕ್ಕೊಂಡು ಕುಕ್ಕರ್ ಕೂಗಿಸ್ಕೊಂಡ್ರೆ ತರಕಾರಿ ಜೊತೆ. ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಎಣ್ಣೆ, ಬೇಳೆ ಎಲ್ಲ ಚೆನ್ನಾಗಿ ಬೇಯ್ತದೆ. ಮತ್ತು ನೀರು, ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಸಾಕು, ಎಷ್ಟು ನೀರು. ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 3 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ಇದು ತರಕಾರಿ ಸಾಂಬಾರಿಗೆ ಬೆಂದಿರ್ತದೆ. ಕುಕ್ಕರ್ ಫುಲ್ ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಳ ತೆಗಿಬೇಕು. ನೋಡಿ, ಸಾಕು. ಇದು ಕುಕ್ಕರ್ ಸ್ಟವ್ ಮೇಲೆ ಇಟ್ಟು 3 ವಿಜಿಲ್ ಹಾಕ್ಸ್ಕೊತೀನಿ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ ತರಕಾರಿ ಬೇಯಕ್ಕೆ. ನಾನೊಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊತೀನಿ. ಹುಣಸೆಹಣ್ಣು ನೆನಿಬೇಕು ರಸ ತಗೊಳಕ್ಕೆ. ಮಾವಿನಕಾಯಿ, ಟೊಮೊಟೊ ಹಾಕಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಮಾವಿನಕಾಯಿನ ಅಷ್ಟೊಂದು ಹುಳಿ ಇಲ್ಲ, 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸನ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದು ಸ್ವಲ್ಪ ನೆನೀಲಿ, ಅಷ್ಟರಲ್ಲಿ ಕುಕ್ಕರ್ ಕೂಗ್ತದೆ, ಇದು ನೆನೀತದೆ, ಒಂದು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ಮುಚ್ಚಳ ತೆಗಿಯೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಒಂದು ಬಟ್ಲಲ್ಲಿ ಮಾಡ್ಕೊತೀನಿ. ಕುಕ್ಕರಲ್ಲಿ ಅಂದರೆ ತರಕಾರಿನೇ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಇದ್ರಲ್ಲಿ ಮಾಡ್ಕೊಳಕ್ಕಾಗಲ್ಲ. ನೋಡಿ, ನಾನೊಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಅದು ಕುಕ್ಕರು, ತರಕಾರಿನೇ ಬೆಂದಿತ್ತು. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಬೇಳೆ ಎಲ್ಲ ನುಣ್ಣಗಾಗಿದೆ. ಚಿಕ್ಕ ಮಕ್ಳು ಇರ್ತಾರಲ್ಲ, 1 ವರ್ಷ 1.5 ವರ್ಷ ಮಗು, ಅವ್ರಿಗೆಲ್ಲ ಈ ಥರ ತರಕಾರಿ ತಗೊಂಬಿಟ್ಟು ತರಕಾರಿ ಹಾಕ್ಕೊಟ್ಬಿಟ್ರೆ ಮಕ್ಳು ಆರಾಮಾಗಿ ತಿಂತಾರೆ. ಯಾಕಂದರೆ ಉಪ್ಪೆಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ಅವ್ರಿಗೆ ಡಾಲು ತಗೊಂಡು ಇದು ಮಾಡಿಕೊಂಡು ತಿನ್ನಿಸ್ಬೋದು ಮಕ್ಕಳಿಗೆಲ್ಲ, ತುಂಬ ರುಚಿಯಾಗಿರುತ್ತೆ. ಈಗ ಇದ್ರಿಗೆ ಸ್ಟವ್ ಏನು ಹಚ್ಚಿಲ್ಲ, ಹಂಗೆ ಇಟ್ಟಿದ್ದೀನಿ. ಹುಣಸೆಹಣ್ಣು ಏನು ಹಾಕಿದ್ನಲ್ಲ, ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಪುಡಿ, ನೀವು ಯಾವ ಮನೇಲಿ ಬೆಳೆಯೋದನ್ನಾಗಲಿ ಅಂಗಡಿದಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದ್ರಾಗ ಹಾಕಿ ಕುದಿಸಿದ್ರೆ ಆಗುತ್ತೆ. ನಾನು ಸಾಂಬಾರು ಪುಡಿ ಹಾಕ್ಕೊತೀನಿ, ನೀವು ಎಷ್ಟನ್ನು ಹಾಕ್ಕೊಬೋದು.
ನಿಮ್ಮ ಟೇಸ್ಟ್ ನೋಡಿ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಖಾರ ನಾನು ಮನೇಲಿ ಮಾಡಿರೋದೆ. ಒಂದು 3 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತೀನಿ ನಾನು. ಸ್ವಲ್ಪ ಖಾರ ತಿಂತಾರೆ, ಸ್ವಲ್ಪ ಖಾರ ಕಮ್ಮಿ ತಿಂತಾರೆ. ನಾವೊಂದು ಸ್ವಲ್ಪ ಖಾರನೇ ತಿಂತೀವಿ, ಹಂಗಾಗಿ ಸ್ವಲ್ಪ ಖಾರ ಹಾಕ್ಕೊತೀವಿ. ಖಾರ ಕಮ್ಮಿ ತಿನ್ನೋದಾದರೆ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ಳಿ. ಅದೇ ಸಾಂಬಾರು ಪುಡಿ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ನಾನು ಕಾಯಿ ಹಾಕಲ್ಲ, ಈರುಳ್ಳಿ ಇಲ್ಲ, ಮತ್ತು ಖಾರ ರುಬ್ಬ ಕೆಲಸ ಇಲ್ಲ. ಕುಕ್ಕರ್ಗೆ ಹಾಕಿ ಹಂಗಾಗಿ ಹಿಂಗೆ ಮಾಡ್ಕೊಳ್ಳೋದು ನಾನು ಯಾವಾಗಲೂ ತರಕಾರಿ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ನಮಗೆ ನೀರಿಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಬೋದು. ತುಂಬ ಗಟ್ಟಿ ಬೇಕಾದರೆ ಗಟ್ಟಿನೂ ಮಾಡ್ಕೊಬೋದು, ತೆಳ್ಳಗೆ ಬೇಕಾದರೆ ತೆಳ್ಳಗೂ ಮಾಡ್ಕೊಬೋದು. ಈ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ಮತ್ತು ಇಡ್ಲಿ ಮಾಡ್ತೀವಲ್ಲ, ಇಡ್ಲಿಗೂ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ ಈ ಸಾಂಬಾರು. ನಂಗೆ ಸಾಕು ನೀರು ಇಷ್ಟು ತೆಳ್ಳಗೆ ಮಾಡ್ಕೊತೀನಿ ನಾನು. ಆಮೇಲೆ ತುಂಬ ಗಟ್ಟಿಯಾಗಿ ತಿನ್ನಲ್ಲ. ಈಗ ಸ್ಟವ್ ಹಚ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು, ಚೆನ್ನಾಗಿ ಕುದಿಬೇಕು. ಇದು ಸ್ಟವ್ ಹಚ್ಚಿದ್ದೀನಿ, ಕುದಿಯೋಕೆ ಇಟ್ಟಿದ್ದೀನಿ. ಇದು ಕುದ್ಮೇಲೆ ಒಂದು ಒಗ್ಗರಣೆ ಕೊಡೋಣ. ಈಗ ಉಪ್ಪು ಸರಿ ಇದೆಯಾ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸಣ್ಣ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ನಿಮಿಷ ಕುದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಅರ್ಧ ಸ್ಪೂನು ಬೆಲ್ಲ ಸೇರಿಸ್ತಾ ಇದ್ದೀನಿ, ಪುಡಿ ಬೆಲ್ಲ. ತುಂಬ ಚೆನ್ನಾಗಿರ್ತದೆ. ಈಗ ಒಗ್ಗರಣೆ ಹಾಕೋಣ. ನೋಡಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವು, ರೆಡಿ ಸಾಂಬಾರು. ಬನ್ನಿ ಊಟ ಮಾಡೋಣ. ಬಿಸಿ ಬಿಸಿ ತರಕಾರಿ ಸಾಂಬಾರು ರೆಡಿ. ಘಮ 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 ಅಂತ ಇದೆ. ಬನ್ನಿ ಊಟ ಮಾಡೋಣ. ನೋಡಿ ಅನ್ನ, ಬಿಸಿ ಬಿಸಿ ಅನ್ನ, ತರಕಾರಿ ಸಾಂಬಾರು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಅದ್ಭುತವಾಗಿರುತ್ತೆ. ತರಕಾರಿ ಸೈಡ್ಗೆ ಹಾಕ್ಕೊಂಡು ಹಿಂಗೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರಂತೂ ಅದ್ಭುತ. ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ. ಇಡ್ಲಿ ಮಾಡ್ಕೊಂಡು ಇಡ್ಲಿ ಮೇಲೆ ಹಿಂಗೆ ಹಾಕ್ಕೊಳ್ರಿ, ತುಂಬ ಚೆನ್ನಾಗಿರ್ತದೆ. ನೋಡಿ ಮಜ್ಜಿಗೆ ಮೆಣಸಿನ್ಕಾಯಿ ನಾನು ಮಾಡಿದ್ದೆ. ಈ ಮಜ್ಜಿಗೆ ಮೆಣಸಿನ್ಕಾಯಿ ರೆಸಿಪಿ ನೋಡಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ನೋಡಿ. ಮಜ್ಜಿಗೆ ಮೆಣಸಿನ್ಕಾಯಿ ಒಂದು ಹಾಕ್ಕೊಳ್ಳಿ, ಅದ್ಭುತವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಬಿಸಿ ಇದೆ ತಿನ್ನೋದ್ರಿಗೆ. ಎರಡೂ ಬಿಸಿ, ಅನ್ನ ಬಿಸಿ, ಸಾಂಬಾರು ಬಿಸಿ. ನೋಡಿ ಮಾವಿನಕಾಯಿ ಹಾಕಿದ್ದು ಹೆಂಗಿರ್ತದೆ ಅಂದ್ಕೊಂಡಿದ್ದೀರಲ್ಲ, ನೋಡಿ ಮಾವಿನಕಾಯಿದು ಚೆನ್ನಾಗಿ ಬೆಂದೋಗಿದೆ. ತುಂಬ ರುಚಿಯಾಗಿರ್ತದೆ ಈ ತರಕಾರಿ ಸಾಂಬಾರಿಗೆ ಮಾವಿನಕಾಯಿ ಹಾಕ್ಕೊಂಡ್ರೆ. ತರಕಾರಿ ಸಾಂಬಾರಿಗೆ ಈ ಸೀಸನಲ್ಲಿ ಅಂತೂ ಮಾವಿನಕಾಯಿ ತಿನ್ನಬೇಕು. ಈ ಥರ ಮಾಡ್ಕೊಳ್ಳಿ ಒಂದ್ಸರಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಿಸಿ ಅದ್ಭುತವಾಗಿದೆ, ಮುಟ್ಟಕ್ಕೆ ಆಗದು ಅಷ್ಟೊಂದು ಬಿಸಿ ಇದೆ. ನೋಡಿ ಮಜ್ಜಿಗೆ ಮೆಣಸಿನ್ಕಾಯಿ ಸ್ವಲ್ಪ ಅದ್ರ ಜೊತೆಗೆ ಹಾಕ್ಕೊಂಡು ಹಿಂಗೆ ತಿನ್ನಿ, ಕಳೆದೋಗ್ಬಿಡ್ತೀರಿ ಹಂಗೆ, ಅಷ್ಟು ರುಚಿಯಾಗಿರ್ತದೆ. ಮಸಾಲೆ ಮೆಣಸಿನ್ಕಾಯಿಗೆ ಮಸಾಲೆ ಹಾಕಿದ್ವಲ್ಲ, ಮೆಂತ್ಯ, ಜೀರಿಗೆ ಎಲ್ಲನೂ, ಹಂಗಾಗಿ ತುಂಬ ಟೇಸ್ಟ್ ಕೊಡ್ತದೆ. ಅದ್ಭುತವಾಗಿದೆ. ಬಿಸಿ ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.